ಬೆಳಗಾವಿ ತಾಲೂಕಿನ ಸಾವಗಾಂ ಗ್ರಾಮದ ಸುತ್ತಮುತ್ತ ಅಂಗಡಿ ಕಾಲೇಜು ಹಾಗೂ ಡ್ಯಾಂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿರುವುದನ್ನು ತಡೆಯುವಂತೆ ಒತ್ತಾಯಿಸಿ ಇಲ್ಲಿನ ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಬೇರೆ ಊರಿನಿಂದ ಬಂದ ವಿದ್ಯಾರ್ಥಿಗಳು ಸಾವಗಾಂ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾರಾಯಿ, ಗಾಂಜಾ, ಸಿಗರೇಟ್ ಸೇರಿದಂತೆ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಾರೆ. ಗ್ರಾಮದ ಮಹಿಳೆಯರು ಓಡಾಡುವ ಪರಿಸ್ಥಿತಿ ದುಸ್ತರವಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಮುಜುಗರ ಉಂಟಾಗುತ್ತದೆ ಎಂದು ಮನವಿಯಲ್ಲಿ ಪ್ರತಿಭಟನಾಕಾರರು ದೂರಿದರು. ಇನ್ನು ಬೇರೆ ಕಡೆಯಿಂದ ಬಂದ ವಿದ್ಯಾರ್ಥಿಗಳಿಂದ ಇಲ್ಲಿ ಅನೈತಿಕ ಚಟುವಟಿಕೆ ಶುರುವಾಗಿದೆ. ಅಂಗಡಿ ಕಾಲೇಜು ಆಡಳಿತ ಮಂಡಳಿಗೆ ಹೇಳಿ ಈ ಅಕ್ರಮ ತಡೆಯಬೇಕೆಂದು ಮನವಿಯಲ್ಲಿ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಗಾಂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಸಾವಗಾಂ ಗ್ರಾಮದಿಂದ ಬಂದೇವ್ರೆ. ನಮ್ಮ ಊರಲ್ಲಿ ಒಂದು ಡ್ಯಾಮ್ ಇದೆ, ಧರನ್ ಇದ್ದಾರೆ. ಅಲ್ಲಿ ಡೈಲಿ ಕಾಲೇಜ್ ಹುಡುಗರು ಬಂದು ದುಂಬಡಿ ಮಾಡ್ತಾವೆ. ಕುಡಿಯೋದು, ಮಾಡೋದು, ಪಾರ್ಟಿ ಮಾಡೋದು, ಬಾಟ್ಲಿ ಕುಡಿದ್ಕೆ ಅಲ್ಲೇ ಒಗೆಯೋದು, ಆಮೇಲೆ ಬರ್ಮತ್ಲೆ ಅಡ್ಡಾಡೋದು, ಈ ನಮೂನೆ ಎಲ್ಲ ಹೊಲಸ್ತನ ಮಾಡಿ ಪ್ರತಿಯೊಂದು ಗಿಡಗಳು ಸುದ್ದ ನುಕ್ಸಾನ ಮಾಡಿಬಿಟ್ಟಾರೆ. ಸಿಗರೇಟ್ ಸೇದೋದು ಅಲ್ಲೇ ಚೆಲ್ಲೋದು, ಬಾಟ್ಲಿ ಕುಡಿಯೋದು ಅಲ್ಲೇ ಚೆಲ್ಲೋದು, ಪಾರ್ಟಿ ಮಾಡೋದು. ಹಿಂಗೆ ಹುಡುಗಿಯರ ಎಲ್ಲ ಕಾಲೇಜ್ ಹುಡುಗಿಯರ ಭಾಳ 20-25 ವರ್ಷದ ಒಳಗಿನೂ ಅದಾವಲ್ಲ, ಅದ್ರ ಮ್ಯಾಗಿನವ್ರು ಯಾರೂ ಇಲ್ಲ. ಮತ್ತು ಕೇಳಕ್ಕೆ ಹೋದರೆ ಮತ್ತು ನಮ್ಗೆ ಹೊಡಕ್ಕೆ ಬರ್ತಾರೆ. ಹೊಡೆದ ಕೇಸಿಗೆ ಮೊನ್ನೆ ಒಂದು ಕಂಪ್ಲೇಂಟ್ ಮಾಡ್ಯಾರ, ಒಳಗೆ ಹಾಕ್ಯಾರ ಒಂದು 4 ಹುಡುಗರನ್ನು ಕೇಳಕ್ಕೆ ಹೋಗಿದ್ದಕ್ಕೆ. ನಾವೇನು ಮಾಡಿಲ್ಲ. ಈಗ ನಾವು ಜಿಲ್ಲಾಧಿಕಾರಿಗೆ ಭೇಟಿ ಹಾಕಿ ಬಂದಿದ್ದು, ನಿವೇದನೆ ಕೊಟ್ಟಿವೆ. ಕಮಿಷನರ್ ಆಫೀಸಿಗೆ ಭೇಟಿ ಆಗಿ ಏನು ಅಲ್ಲಿ ಅದು ಇದನ್ನು ಬಂದ್ ಮಾಡಿರಿ ಅಂತ ಕೇಸಿ. ಇಲ್ಲ ಊರ ಮನೆಯೆಲ್ಲ ಅಲ್ಲಿ ಅಡ್ಡಾಡೋದು ಮುಷ್ಕಿಲ್ ಆಗೈತಿ. ಈಗ ಹುಡುಗರು ಇದ್ದು ಅಂದರೆ ಎಲ್ಲಿ ಹುಡುಗಿಯರು ಹೆಂಗಸರು ಎಲ್ಲಿ ಹೋಗ್ತಾರೆ? ಅಲ್ಲಿ ಈ ಪರಿಸ್ಥಿತಿ ಬಂದಿದೆ ಅಲ್ಲಿ. ಫುಲ್ ಡೇ ಇಲ್ಲ. ಸಾಯಂಕಾಲದಿಂದ ಸಂಜೆ 4 ಗಂಟೆಯಿಂದ ಚಾಲು, ರಾತ್ರಿ 2 ಗಂಟೆ ಮಟ್ಟ ಫುಲ್ ಓಪನ್ ಏರಿಯಾ ಐತಿ. ಎಲ್ಲ ಓಪನ್ ಏರಿಯಾ ಐತೆ. ಡ್ಯಾಮ್ ಐತಿ. ಡ್ಯಾಮ್ ಸುತ್ತಮುತ್ತ ಎಲ್ಲ ಖಾಲಿ ಜಾಗನಲ್ಲ, ಖಾಲಿ. ಹಾಂ, ಪೊಲೀಸರ ಗಮನ ಕೊಟ್ಟೈತಲ್ಲ. ಅಂದರೆ ಅವರು ಯಾವಾಗ ಬಂದು ರೌಂಡ್ ಹೊಡಿತಾರೆ. ಬಟ್ ಇಷ್ಟೊಂದು ಇದಾಗಿರೋಕ್ಕಿಲ್ಲ. ಈಗ ಬರ್ಬರ್ತಾ ಭಾಳ ಆಗಿಬಿಟ್ಟೈತಿ. ಮಂದಿಗೆ ತ್ರಾಸ ಆಗೈತಿ. ಮಂದಿಗೆ ತ್ರಾಸ ಅಂದ್ರೆ ನೋಡೋಕ್ಕಾಗಂಗಿಲ್ಲ. ಮನೆ ಮಾಡತ್ತಾರ ಅವ್ರು. ಬೇಕಾದಂಗೆ ಕುಣಿಯೋದು, ಜಿಗಿದಾಡೋದು, ಈ ನಮ್ಮನೆ. ಮತ್ತು ಅದರಿಂದ ಊರಿನ ಹುಡುಗರು ಕೆಡ್ತಾವೆ. ಊರ ಪರಿಸರ ಎಲ್ಲ ಕೆಡೈತಿ. ಇದರಿಂದ ತೊಡೆ ಬರ್ತಿದ್ವು, ಏನು ಮಾಡ್ತಾರೆ ಮಾಡ್ಕೋರು ಸುಮ್ಮ ಆಗ್ತಿದ್ರು. ಈಗ ಬರ್ಬರ್ತ ಜನಸಂಖ್ಯೆ ಹೆಚ್ಚಾಗೈತೆ ಅವ್ರದ್ದು. ಇಲ್ಲ, ನಮ್ಮ ಒಂದವ್ರು ಬರ್ತೈತ್ರಿ. ಹುಡುಗರು ಕಾಲೇಜ್ ಬರ ಯಾವ್ರೂ ಗೊತ್ತಾಗೋಲ್ಲ. ಯಾವ ಕಾಲೇಜು ಬರ್ತಾವೆ ಅದು ಗೊತ್ತಿಲ್ಲ. ಬಟ್ ಎಲ್ಲ ಕಾಲೇಜ್ ಹುಡುಗರು ಅದಾವೆ. ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ಎಣ್ಣೆ ಹೊಡೆಯೋದು, ಸಿಗರೇಟ್ ಸೇದೋದು, ಅಥವಾ ಏನರೇ ಇದನ್ನು ಡ್ಯಾನ್ಸ್ ಮಾಡೋದು, ಈ ಥರ ಮಾಡ್ತಾವೆ. ಏನು ಕಾಜು ಗಿಡಗಳದಾವ್ರಿ ಇಲ್ಲಿ. ಹೆಚ್ಚಂದ್ರೆ ಗಿಡಗಳದಾವೆ. ಆ ಗಿಡಗಳು ಬಿಡಕ್ಕೆ ಎಲ್ಲ ಅಡುಗೆ ಮಾಡೋದು, ತಿನ್ನೋದು, ಮತ್ತು ಅಲ್ಲೇ ಕುಡಿದ್ಕೆ ಅಲ್ಲೇ ಬಾಟ್ಲಿ ಚೆಲ್ಲೋದು. ಹಿಂಗಾಗಿ ಪರಿಸರ ಎಲ್ಲ ಅಶುದ್ಧ ಮಾಡ್ತಾರೆ. ನಮ್ಮ ಹೆಸರು ವಿಠಲ್ ಕಾಂಬ್ಳೆ ಅಂತ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೆನ್ಕನಹಳ್ಳಿ. ನಾನು ಊರ ಸಾವಗಾವ್ ಊರ ಎಲ್ಲ ಬಂದಿದ್ದೀವಿ. ಈ ಕಮಿಷನರ್ ಸಾಹೇಬ್ಗೆ ಮತ್ತು DC ಸಾಹೇಬರು ಮನವಿ ಕೊಟ್ಟಿದ್ದೆ ಬಂದಿದ್ರಿ. ಈ ಸಾವಗಾವ್ ಊರದ ಒಂದು ಧರನ್ ಐತೆ. ಧರನ್ ಪರಿಸರದ ಎಲ್ಲ ಕಾಲೇಜ್ ಹುಡುಗರು ಬರ್ತದೆ. ಮತ್ತು ಸ್ಮೋಕಿಂಗ್ ಝೋನ್ ಆಗಿದೆ ಎಲ್ಲಿ. ಮತ್ತು ಈ ಡ್ರಿಂಕ್ ಆ್ಯಂಡ್ ಅನದರ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಮತ್ತು ಈ ಫಾರ್ಮರ್ ಭಾಳ ತೊಂದರೆ ಆಗ್ತದೆ. ಫಾರ್ಮರ್ ಕೆಲಸ ಗಾಂಜಾ ಮತ್ತು ಡ್ಯಾಮ್ ಮೇಲೆ ಬೈಕ್ ತೊಗೊಂಡು ಹೋಗ್ತಾರೆ. ಸ್ಟಂಟ್ ಆಗ್ತದೆ. ಹಾಂ, ಈ ಏನು ಅನುಚಿತ ಪ್ರಕಾರ ಮಾಡಿದ ಏನು ಜವಾಬ್ದಾರಿ ಸರ್? ಈ ಗ್ರಾಮ ಪಂಚಾಯತು ಮತ್ತು ಶಾಸನ, ಈ ಪೊಲೀಸ್ ಪ್ರಶಾಸನ ಮತ್ತು DC ಸಾಹೇಬರು ಕಾನೂನು ಕ್ರಮ ತೆಗಿಬೇಕು. ಯಲ್ಲಪ್ಪ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು.